ಯಾಕೆ ಈ ವಾಣಿ ಅಲ್ಲೇ ಬರ್ತಾ ಇದ್ದಾಳಲ್ಲ? ಹಾಂ, ಇನ್ನು ಇಷ್ಟೊತ್ತಿಗೆ ಬಾಗ್ಲು ಹಾಕಿದ್ಲ? ಯಾಕೆ ಇಷ್ಟೊತ್ತಿಗೆ ಬಾಗ್ಲು ಹಾಕಿದ್ಲು? ಸ್ವಲ್ಪ ಜಾಸ್ತಿ ಹೊತ್ತು ಹೆಚ್ಚಿಗೆ ತಕ್ಕೊಂಡು ಕೂತ್ಕೊಂಡ್ರೇ ವ್ಯಾಪಾರ. ಸುಮ್ಮ ಬಾಗ್ಲು ಹಾಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಬಾಗ್ಲಾಕಿ ಇಲ್ಲಿಗೆ ಹಾಕಿ ಬಂದವಳೆ, ಬಾಗ್ಲು ಹಾಕ್ಬಿಟ್ಟು. ಯಾಕೆ ಬಂದವಳೆ ಅಲ್ಲ? ಯಾಕೆ ಇವಾಗ ನೋಡಿದ್ರೆ ಇಷ್ಟು ಕಷ್ಟ ಐತೆ ನಮಗಿರೋದೇ ಬೇಕ್ರಿದು. ಸ್ವಲ್ಪ ತಿರೋದು ಬಿಟ್ಟು ಯಾಕೆ ಇವಳು ಅದೇ ಓಡ್ಬೋತಾ ಇದ್ದಾಳೆ. ಆತ್ರ ಜಾಸ್ತಿ. ನಮ್ಮ ಹೇಳಿದು ಸ್ವಲ್ಪ ಆತ್ರ. ಬೇಗ 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 ಆಗಿಬಿಡ್ಬೇಕು ಅಂತ. ಏನೇ ಅಂತಂದ್ರು ಥರ ಹೇಳತ್ಲಾಗೆ ಇದೊಳ್ಳೆ ಸವಾಸ ಆಯ್ತತ್ತ. ಕುತ್ಕೊಂಡು ವ್ಯಾಪಾರ ಮಾಡಿದ್ರೆ ಬೇಡ ಅನ್ನತ್ತಾ? ಎಷ್ಟೋ ಆದಷ್ಟು ಮಾಡ್ಕೊಂಡ್ರೆ ಆಯಿತು. ಅದೇ ಬಂದುಬಿಡ್ತಾಳೆ, ಕುತ್ಕೊಂಬಕ್ಕೆ ಬೇಜಾರು ಇವಳಿಗೆ. ಹೋಗತ್ತಾಗ ಯಾರು ಕುತ್ಕೊಂತಾರೆ ಬೇಕ್ರಿ ಒಳಗೆ ಅಂತೇಳಿ ಅದೇ ಬಂದುಬಿಡ್ತಾಳೆ ಬೀಗ ಹಾಕ್ಕೊಂಡು. ಸುಮ್ಮನೆ ಇವ್ರ ಹತ್ರ ಮಾತಾಡ್ತಾ ಇರ್ತಾಳೆ. ಅಲ್ಲಿ ಬರ್ತಾ ಇರೋ ಜನ ನೋಡಿದ್ರೆ ನನಗಂತೂ ಹೊಟ್ಟೆ ಹುರಿದೋಗ್ತೈತೆ. ನನಗೂ ಅಷ್ಟೇ ಚೆನ್ನಾಗಿ ಆಗೋದಪ್ಪ. ಅವಳು ಏನು ಮಾಡಿದ್ಲು, ಎಲ್ಲ ಕೆಡಿಸ್ಬಿಟ್ಲು. ಅವಳು ಅದೇ ಥರ ಮಾಡಿ ಎಲ್ಲ ಕೆಡಿಸ್ಬಿಟ್ಲು. ಹೋಗತ್ತ ಎಂಥ ಕೆಲಸ ಆಯ್ತಪ್ಪ ಅನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಹೋಗತ್ತ ನಮ್ಮ ಬೇಕ್ರಿ ಹತ್ರ ಯಾರೂ ಇಲ್ಲ. ಬೇಕ್ರಿ ಹತ್ರ ಇವತ್ತು ಎಷ್ಟು ಜನ ಐತೆ ನೋಡು ಅವಳು ಬೇಕ್ರಿ ಹತ್ರ. ನನ್ನ ಬೇಕ್ರಿ ಆಗಿದ್ದರೆ ಇಷ್ಟೊತ್ತಿಗೆ ಏನಾದರೂ ಒಂದು ಕಾರಣ ಹೇಳ್ಬಿಡೋರು, ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ. ಆದರೆ ನೋಡು ನಾವೆಷ್ಟು ಸೂಕ್ಷ್ಮವಾಗಿ ಇದ್ದೀವಿ ಅಂತ. ಬಿಡು, ಏನು ಬಾಗ್ಲಾಕೆ ಬಂದೇನು ಅಷ್ಟೇ, ಹೆಂಗೆ ಆಗುತ್ತೆ. ಯಾಕೆ ವಾಣಿ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೆ ಕಾಳೆ ಬಾಗ್ಲಾಕೊಂಬಂದ? ಹೋಗಪ್ಪ ಅದ್ಲಾಗ ಅಲ್ಲಿ ಕೂತ್ಕೊಂಬಕ್ಕಾಗಲ್ಲ. ಕೂತ್ಕೊಂಡು 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 ಸಾಕಾಗೋಯ್ತು. ಆಗೋದು ಇಲ್ಲ. ಎಲ್ಲ ಬರೋರೆಲ್ಲ ಜ್ಯೂಸು 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 ಅಂತೇಳಿ ಬರೀ ಆ ಜ್ಯೂಸ್ ಸೆಂಟ್ರಿಗೆ ಹೋಗ್ತಾರೆ. ಅವಳ ಹತ್ರ ಯಾವಾಗಲೂ ಅವ್ರ ಬೇಕ್ರಿ ಹತ್ರನೇ ಹೋಗ್ತಾ ಇರ್ತಾರೆ. ನನಗೆ ಕೂತ್ಕೊಂಡು 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 ಸಾಕಾಯಿತು. ಅದಕ್ಕೆ ಬಂದುಬಿಟ್ಟೆ ಅತ್ಲ ಬೀಗ ಹಾಕೊಂಡು. ಅಲ್ಲ ವಾಣಿ, ನೀನು ಹಿಂಗೆ ಬೀಗ ಹಾಕೊಂಡು ಬಂದರೆ ಮತ್ತೆ ಏನು ವ್ಯಾಪಾರ ಮಾಡ್ತೀಯ? ಅಷ್ಟೊಂದು ಬಂಡವಾಳ ಹಾಕಿರೋದು ಏನಾಗಿ? ಕೂತ್ಕೊಂಡಿದ್ರೆ ಹೆಂಗೋ ಏನೋ ಆಗುತ್ತಾ? ನೀನು ಎಷ್ಟೊಂದು ಕೇಕು, ಬ್ರೆಡ್ಗಳು, ಬಿಸ್ಕೆಟು ಎಲ್ಲ ತೊಗೊಂಬಂದಿದ್ಯಾ. ಎಲ್ಲ ಎಷ್ಟೊಂದು ಬಂಡವಾಳ ಹಾಕಿದ್ಯಾ. ಬೀಗ ಹಾಕ್ಕೊಂಬಂದ್ರೆ ಕೂತ್ಕೊಳ್ಳೋಕೆ ಬೇಜಾರಂತ ನೀನು ಏನು? ಬಿಡು, ಇವಾಗ ಅವಳು ನನ್ನ ವಿರುದ್ಧ ಅವಳು ಮಾಡಿದಾಳೆ ಅಂದಮೇಲೆ ಅವಳೇ ಮಾಡ್ಕೊಂಡು ಹಾಳಾಗೋಗ್ಲಿ. ನಾನು ಸುಮ್ಮನೆ ಅದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಅವಳೇ ಮಾಡ್ಕೊಂಡು ಉದ್ಧಾರ ಆಗಲೇಳು. ಇವಾಗ ಬಿಸ್ಕೆಟು ಅದೆಲ್ಲ ಐತಲ್ಲ ತೊಗೊಂಡೋಗಿ ಕೊಟ್ಟು ಬಂದುಬಿಡ್ತೀನಿ. ಆ ಕೇಕೆಲ್ಲ ಇನ್ನೇನು ಅದಲ್ಲೇ ಒಂಥರ ಆಗ್ಬಿಟ್ಟೈತೆ, ಭಾಳ ದಿನ ಆಯಿತು. ಆ ಬ್ರೆಡ್ಡು ಅದೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಷ್ಟೇ. ನಾನು ಬೇಕ್ರಿನ ಕ್ಲೋಸ್ ಮಾಡ್ತೀನಿ. ನಾನು ಬೇಕ್ರಿ ಕ್ಲೋಸ್ ಮಾಡಿ ಅವಳೇ ಮಾಡ್ಕೊಂಡಿರ್ಲೇಳು. ನಾನು ಬೇರೆ ಇನ್ನೇನಾದರೂ ಕೆಲಸ ಮಾಡಿ ನಾನು ಇನ್ನು ಅವಳ ಎದುರು ಚೆನ್ನಾಗಿ ತೋರಿಸ್ತೀನಿ. ಸುಮ್ಮನೆ ಕ್ಲೋಸ್ ಮಾಡಿಬಿಡ್ತೀನಿ. ನಾನು ಅನ್ಕೊಂಬ್ಲೇಳು, ನನಗೆ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ. ಯಾಕಂದರೆ ವ್ಯಾಪಾರ ಆಗಬೇಕಲ್ಲ. ಅವಳು ಇವಾಗ ನನ್ನ ವಿರುದ್ಧ ಅವಳು ಮಾಡಿದ್ದಾಳೆ ಅಂದಮೇಲೆ ಅವಳೇ ಮಾಡ್ಕೊಂಡು ಹಾಳಾಗೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಆ ಥರ ಡಿಸೈಡ್ ಮಾಡಿಕೊಂಡು ಅದೇ ಬಂದುಬಿಟ್ಟೆ. ಸಿಟ್ಟು ಬಂತು, ಎದ್ದು ಬಂದುಬಿಟ್ಟೆ. ನಾನು ಬೇರೆ ಇನ್ನೇನಾದರೂ ಬಿಸ್ನೆಸ್ ಮಾಡ್ತೀನಿ, ಬೇರೆ ಇನ್ನೇನಾದರೂ ಕೆಲಸ ಮಾಡ್ತೀನಿ. ಅದನ್ನು ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ಟುಬಿಟ್ಟು. ಯಾರಿಗೆ ಕೊಡ್ತೀಯ? ಯಾರು ತಗೊಂತಾರೆ? ಹಂಗೆಲ್ಲ ಯಾರು ತಗೊಂಬಲ್ಲ. ಇನ್ಯಾರು ಮಾಡೋ ಅಂಥವ್ರು ಯಾರೂ ಇಲ್ಲ. ಮುಂಚೆನೇ ಆಗಿದ್ರೆ ನಾವು ಅವರಿಗೆ ಕೊಟ್ಬಿಟ್ಟು ಕೊಡೋ ದುಡ್ಡಿತ್ತಲ್ಲ ಅವ್ರಿಗೆ ಅದನ್ನೇ ಬಿಟ್ಕೊಡ್ಬೋದಾಗಿತ್ತಲ್ವ. ಅಯ್ಯೋ, ನಾವೆಂಥ ಕೆಲಸ ಮಾಡ್ಕೊಂಡ್ವಿ ಅಂತ ನನಗೆ ಈಗ ಅನ್ನಿಸ್ತೈತೆ. ನಾವು ಮುಂಚೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅನ್ನಿಸ್ತೈತಿ. ಅಯ್ಯೋ, ನಾವು ಯೋಚನೆ ಮಾಡಿದರೆ ಹೆಂಗೋ ಅತ್ತ ಬೇಕ್ರಿನೇ ಬಿಟ್ಕೊಡ್ಬೋದಾಯ್ತು. ಅವ್ರಿಗೆ ಹೆಂಗೋ 3 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗಿತ್ತಲ್ಲ. ನಾವು ಸಾಲ ಮಾಡಿ ಕೊಡೋ ಅಂಥದ್ದೇ ಇರಲಿಲ್ಲ. ಇವಾಗ ಕಾರ್ ಮಾರಿ ಕೊಡೋ ಅಂಥದ್ದೇ ಇರಲಿಲ್ಲ. ಕಾರಾದರೂ ಇದ್ದಿದ್ರೆ ಸ್ವಲ್ಪ ಯೂಸ್ ಆಗೋದು. ಇನ್ನೇನು ಮಾಡೋಕ್ಕಾಗುತ್ತೆ? ಮುಂಚೆಗೆ ಬಿಟ್ಕೊಡ್ಬೋದಾಗಿತ್ತು. ಅದೇ ಮತ್ತೆ ನಾನು ಹಂಗೆ ಅಂದ್ಕೊಂತಾ ಇದ್ದೀನಪ್ಪ. ಮುಂಚೆಗೆ ಬಿಟ್ಕೊಡ್ಬೋದಾಗಿತ್ತು. ಇದೇನು ಎಂಥ ಕೆಲಸ ಮಾಡ್ಕೊಬಿಟ್ಟೆ ಅಂತೇಳಿ ನನಗೂ ಹಂಗೆ ಇವಾಗ ಬೇಜಾರಾಗ್ತೈತೆ. ಹೋಗು, ಅವಾಗ 3 ಲಕ್ಷ ದುಡ್ಡು ಕೊಡಬೇಕಾಗಿತ್ತ? ಹೆಂಗೂ ನಾವು ಕಾರ್ ಮಾರಿ ದುಡ್ಡು ಕೊಟ್ವಿ. ಇನ್ನೇನು ಮಾಡೋದು? ಕೊಟ್ಟಿದ್ರತ್ತ ಅಲ್ಲೇ ಹೆಂಗೋ ಆಗೋದು ಅಂತ ಅನ್ನಿಸ್ತೈತೆ ನನಗೂ. ಹಂಗೆ ಈಗ ಬೇಜಾರಾಗ್ತೈತೆ. ಇನ್ನೊಂದು ಸ್ವಲ್ಪ ದಿನ ನೋಡೋಣ ಇರುವಾಣಿ. ಇನ್ನೊಂದು ತಿಂಗಳಾದರೂ ನೋಡೋಣ. ನನ್ನ ತಿಂಗಳು ನೋಡ್ಬಿಟ್ಟು ಆಮೇಲೆ ಬೇಕಾದರೆ ನಾವು ಡಿಸೈಡ್ ಮಾಡಿದ್ರೆ ಆಯಿತು. ಇಲ್ಲಪ್ಪ, ಆಗಲ್ಲ. ಸುಮ್ಮನೆ ಏನಕ್ಕೆ ನನಗೆ ಬೇಜಾರು. ನನಗೆ ಇದೆಲ್ಲ ಸಾಲಲ್ಲ. ಏನಿದ್ರು ನನಗೆ ದಿವಸಕ್ಕೆ ಒಂದು 5-6 ಸಾವಿರ ವ್ಯಾಪಾರ ಆಗಬೇಕು. ಒಂದು 2-3 ಸಾವಿರ ಲಾಭ ಬರಬೇಕು. ದಿನ ಏನಲ್ಲ ಅಂದರೆ ಒಂದು 2 ಸಾವಿರ ಲಾಭ ಅನ್ನೋದು ನಾನು ನೋಡಬೇಕು. ಅದು ನನಗಿದೆಲ್ಲನ ಇದೆಲ್ಲ ತೆಗಿ 100-200 ಅದೆಲ್ಲ ಲೆಕ್ಕನೇ ಇಲ್ಲ ಬಿಡು. ಅದನ್ನು ತಗೊಂಡು ಏನು ಮಾಡಲಿ? ಇವತ್ತಿನ ಕಾಲದಾಗ 100 ಅದೆಲ್ಲ ಲೆಕ್ಕನೇ ಇಲ್ಲ. ಈಗ ಏನಿದ್ರು ಸಖತ ವ್ಯಾಪಾರ ಆಗಬೇಕು. ಸಾವಿರ ಲಾಭ ಬರಬೇಕು. ಲಕ್ಷ ದುಡ್ಡು ದುಡಿಬೇಕು ತಿಂಗಳಿಗೆ. ಅದು ಮೇನ್ ಇವಾಗಿರೋದು. ಅದು
ನನಗಿದೆಲ್ಲ ಸಾಲಲ್ಲಪ್ಪ. ಯಾರು ಕೂತ್ಕೊಂತಾರೆ? ನನಗೆ ಬೇಜಾರು ಆಗ್ತೈತೆ, ಕೂತ್ಕೊಂಬಕ್ಕಾಗಲ್ಲಪ್ಪ. ಏನಕ್ಕ ವಾಣಿ ಅಕ್ಕ, ಏನೋ ಮಾತಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ನೋಡಮ್ಮ, ಬೇಕ್ರಿನ ಮುಚ್ಚುತ್ತೀನಿ, ವ್ಯಾಪಾರ ಆಗಲ್ಲ. ಅವರು ಜ್ಯೂಸ್ ಇದು ಮಾಡ್ಯವ್ರಲ್ಲ, ಅಲ್ಲಿಗೆ ಹೋಗ್ತಾರೆ ಎಲ್ಲ ಜನ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನಮ್ಮ ವಾಣಿ. ಅದಕ್ಕೆ ನಾನು ಬೇಡ ಕಣಮ್ಮ, ಯಾಕಂಗೆ ಮಾಡ್ತೀಯ ಅಂತ ನಾನು ಅದನ್ನು ಹೇಳ್ತಾ ಇದ್ದೀನಿ. ಏನಕ್ಕೆ ಹಂಗೆ ಮಾಡ್ತೀಯ? ಬೇಡ, ಮಾಡೋದು ಬೇಡ, ಈಗೆಲ್ಲ ಆಡ್ಕೊಂತಾರೆ ಜನ ಅಂತ ನಾನು ಅವಳಿದ್ರಿಗೆ ತುಂಬ ಚೀಪಾಗಿಬಿಡ್ತೀವಿ ಅಂತ. ನೀವು ಇವಾಗ ನೀವೇನ ಮುಚ್ಚಿರಿ, ಜನ ಎಲ್ಲ ಆಡ್ಕೊಂತಾರೆ. ನೋಡೋಣ, ಬೇಕ್ರಿ ಮಾಡಿದ ತಕ್ಷಣ ಇವರೆಲ್ಲ ತೆಗೆದುಬಿಟ್ರು ಅಂತ ಆಡ್ಕೊಂತಾರೆ. ಅದಕ್ಕೆ ಆಡ್ಕೊಂಬ ಜನಕ್ಕೆ ಸದ್ರ ಆಗಬಾರ್ದು. ನೀನು ಸುಮ್ಮನೆ ತಂದು ಮಾಡೋದು ಕಲಿ, ಆಗುತ್ತೆ ವ್ಯಾಪಾರ. ಏನೋ ಇವಾಗ ಹೊಸ ಬೇಕ್ರಿ ಅಂತ ಹೋಗ್ತಾರೆ ಅಷ್ಟೇ. ಜ್ಯೂಸಿ ನೀನು ನೇಸ್ತೀನಿ ನಡೀತೈತಮ್ಮ. ಅದಿನ್ನೇನು 2 ತಿಂಗಳು ಬೇಸಿಗೆ ಕಾಲ ಹೋಗತ್ತಕ್ಕ, ಇವೆರಡೇ ತಿಂಗಳು. ಈಗ ಅದಕ್ಕೆ ಕಳಿಸ್ರಿ, ನಮಗೆ ಕಳೆದು ಇದೊಂದಿಟ್ಟು ಬಸಂತ ಜಯಂತಿ ಆಗೋವರೆಗೂ ಅಷ್ಟೇ. ಆಮೇಲೆ ಬಿಸಿಲೇನು ಇರಲ್ಲ, ಆಮೇಲೆ ಮಳೆಗಾಲ ಶುರುವಾಗುತ್ತೆ. ಮಳೆಗಾಲದಾಗೆ ಯಾರು ಯಾತು ಜ್ಯೂಸ್ ಪಾಸು ಕುಡಿಯಲ್ಲ. ಅದೇ ಮತ್ತೆ ವಾಣಿ, ಸುಮ್ಮನೆ ಮಾಡ್ಕೊಂಡು ಹೋಗೋದು ಕಲಿ. ಸುಮ್ಮನೆ ಯಾಕೆ ಒಟ್ಟು ಇದು ಮಾಡ್ಕೊಂತೀಯ? ಸುಮ್ಮನೆ ಮಾಡ್ಕೊಂಡೋದ್ರೆ ಯಾವುದೂ ಇರಲ್ಲ. ಮಾಡ್ಕೊಂಡು ಹೋಗಮ್ಮ. ಅಕ್ಕ, ಆಡ್ಕೊಂಡು ಹೊಡ್ಕೊಂಬ್ಲೇಳು, ಏನಾದ್ರು ಅಂದ್ಕೊಂಬ್ಲೇಳು. ಮತ್ತು ನಮಗೆ ಲಾಸ್ ಮಾಡ್ಕೊಂಡು ಯಾಕೆ ಮಾಡೋದು? ನಾನು ಓದ್ಸತ್ತಿನೇನೆ ಲಾಸ್ ಮಾಡ್ಕೊಂಡೆ. ಎಲ್ಲ ಬಂಡವಾಳ ಹಾಕಿ ಬಾಗಿಲು ತೆಗಿಲೇ ಇಲ್ಲ. ಅವಾಗ ಬ್ರೆಡ್ಡು ಕೇಕು ಎಲ್ಲ ಬೂಸ್ಟ್ ಆಯಿತು. ಅದೆಲ್ಲನ ಹಾಳಾಗೋಯ್ತು. ಅವಾಗ ಬೇರೆನೇ ಲಾಸ್ ಮಾಡಿಕೊಂಡೆ. ಇವಾಗ ಬೇರೆ ಶಾನೆ ಬಂಡವಾಳ ಹಾಕಿದ್ದೀನಿ. ಇದೆಲ್ಲ ಸುಮ್ಮನೆ ಇವಾಗ ವೇಸ್ಟ್ ಮಾಡ್ಕೊಳಂಗಾಗುತ್ತೆ. ಮತ್ತು ಆಗಲೆಲ್ಲ ಬಂಡವಾಳ ಹಾಕೋಕ್ಕಲ್ಲ, ತರೋಕ್ಕಾಗಲ್ಲ. ಭಾಳ ಕಷ್ಟ ಬಂಡವಾಳ ಹಾಕಿ ತೊಗೊಂಬಂದು ನಾವು ಬೇರೆ ಸಾಲ ಮಾಡ್ಕೊಂಡಿದ್ದೀವಿ. ಭಾಳ ಕಷ್ಟ ಕಂಡಲ್ಲಿ ತಂಟಿ ಆಗಲ್ಲ. ನಾನು ಮುಂಚೆನೇ ಅವ್ರಿಗೆ 3 ಲಕ್ಷ ದುಡ್ಡು ಕೊಡಬೇಕಾಗಿತ್ತಲ್ಲ, ಬೇಕ್ರಿನೇ ಬಿಟ್ಕೊಡ್ಬೋದಾಗಿತ್ತು. ನನಗೀಗ ಅನ್ನಿಸ್ತೈತೆ ಸುಮ್ಮನೆ ಅತ್ಲಾಗೆ ಬೇಕ್ರಿನೇ ಬಿಟ್ಕೊಟ್ಟಿದ್ರೆ ವಾಸಿ ಆಗಿತ್ತು ಅಂತ. ಏನು ಮಾಡೋಣ, ನಾನು ಬೇಡ ವ್ಯಾಪಾರ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವಳಿಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿ, ಹೋಗತ್ತೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. ಅವರಿಗೆ ಯೋಗಗಳಿಗೆ ಚೆನ್ನಾಗೈತೆ. ಅವ್ರಿಗೆ ಅದೃಷ್ಟ ನೋಡೋಳು. ಆಶಾ ತಮ್ಮ ತಂಗಿನ ಇಲ್ಲಿ ಕಳಿಸ್ಕೊಂಡು ಮಾಡಿಕೊಟ್ಟವಳೆ ಅಂದರೆ ನೋಡು, ಅವ್ರಿಗೆ ಅದೃಷ್ಟ ಚೆನ್ನಾಗೈತಿ. ಅದಕ್ಕೆ ಎಲ್ಲ ಒಳ್ಳೇದಾಗ್ತೈತೆ ಅವಳಿಗೆ. ಮತ್ತು ನೋಡು, ಅವನಿಗೆ ಏನು ಮಾಡಿದ್ರು ಹಿಂಗೆ ಆಗ್ತೈತೆ. ಏನು ನೆನ್ನೆ ಮೊನ್ನೆ ಇನ್ನೂ ತಿರ್ಗಾದ್ರಾಗೆ ಜ್ಯೂಸ್ ಸೆಂಟ್ರ್ ಬೇರೆ ಮಾಡ್ಯಾವಳೆ. ಜ್ಯೂಸ್ ಕುಡಿಯೋಕ್ಕಂತ ಜನ ಹಿಂಗೆ ಇರ್ತಾರೆ. ಇವಾಗ ಕಾಲದಾಗಂತೂ ಒಳ್ಳೆ ಟೈಮ್ನ ಜ್ಯೂಸ್ ಮಾಡಿದ್ಲು ಅವಳು. ಜ್ಯೂಸ್ ಸೆಂಟ್ರ್ ಮಾಡಿದ್ಲು. ಬಾರಿ ಇದ್ದಾಳೆ. ಜ್ಯೂಸ್ ಸೆಂಟ್ರ್ ಮಾಡಿರೋದಕ್ಕೆ ಇಷ್ಟವಷ್ಟೇ ವ್ಯಾಪಾರ. ಅಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸು ಎಲ್ಲ, ಕಲ್ಲಂಗಡಿ ಹಣ್ಣು ಕೊಡ್ತಾರೆ. ಕಲ್ಲಂಗಡಿ ಹಣ್ಣು ಎಲ್ಲನ ಕೊಡೋದು, ಅದೆಲ್ಲ ಹಚ್ಕೊಡೋದು, ತಿಂಬಾಕಿ ಅದೆಲ್ಲ ಮಾಡ್ತಾರೆ. ಜನ ಅಂತ ಸಿಕ್ಕಾಪಟ್ಟೆ ಜನ. ಅಲ್ಲಿಗೆ ಹೋದವರು ಹಂಗೆ ಆ ಬೇಕ್ರಿಗೆ ಹೋಗ್ತಾರೆ, ಅಲ್ಲೇ ತೊಗೊಂಬರ್ತಾರೆ. ನನ್ನ ಬೇಕ್ರಿಗೆ ಯಾರು ಬರೋಲ್ಲ. ಅದಕ್ಕೆ ಬೇಜಾರು ನನಗೆ. ಸಡನ್ನಾಗಿ ಬೇಡ ಬಿಡು ವಾಣಿ, ಸ್ವಲ್ಪ ದಿನ ನೋಡೋಣ. ಇಲ್ಲ ಬಿಡಪ್ಪ, ಅತ್ಲಾಗೆ ಸುಮ್ಮನೆ ಏನಕ್ಕತ್ತ. ಎಷ್ಟು ದಿನಕ್ಕಾದ್ರೂ ಅಷ್ಟೇ. ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟು ದಿನ ನೋಡ್ರಿ ಕಾಯಿ ಅಷ್ಟೇ. ನನಗಾಲೇ ಬೇಜಾರಾಗ್ಬಿಟ್ಟೈತೆ. ಬೇಕ್ರಿ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಬೇರೆ ಬೇರೆ ಏನಾದರೂ ಕೆಲಸ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಇದೈತಲ್ಲ, ತೆಗೆದುಬಿಟ್ಟು ಅತ್ಲಾಗೆ ಏನೋ ಒಂದು ಮಾಡೋಕ್ಕಾಗುತ್ತೆ. ಬೇರೆ ಬಿಸ್ನೆಸ್ ಏನಾದರೂ ಮಾಡ್ತೀನಿ ನಾನು. ಅಯ್ಯೋ, ಬಂಡವಾಳ ಬೇಕಲ್ಲ ಬಿಸ್ನೆಸ್ ಮಾಡೋಕ್ಕೆ. ಇನ್ನೇನಾದರೂ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಷ್ಟೇ. ಏನಾದರೂ ಒಂದು ಕೆಲಸ ಹುಡ್ಕೋಬೇಕಾಗುತ್ತೆ, ಏನಾದರೂ ಒಂದು ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೇ ನೀನು ಏನು ಮಾಡೋಕ್ಕಲ್ಲ, ಸುಮ್ಮನೆ ಇನ್ನೂ ಸ್ವಲ್ಪ ದಿನ ಮಾಡ್ಕೊಂಡು ಹೋಗು ಅಂತ. ಮಾಡ್ಕೊಂಡು ಹೋಗಲ್ಲ, ಕೆಮ್ತಾರೆ. ನೀನು ನೋಡಪ್ಪ ವಾಣಿ ಅಂತೇಳಿ ಬೈಕೆಂಬ್ತಾರೆ. ಬೈಕಂಬಿ ಬಿಡು, ಎಷ್ಟು ದಿನ ಬೈಕಂಬ್ತಾನೆ. ಒಬ್ಬ ಹೊಟ್ಟೆ ಮೇಲೆ ನೋಡಿದಾಳು, ಅವಳೇನು ಉದ್ಧಾರ ಆಗಲ್ಲ, ಹಣಗೆ ಹೋಗ್ತಾಳೆ. ನನ್ನ ಕಣ್ಣೆದ್ರಿಗೆ ಹಣಗೆ ಹೋಗ್ತಾಳೆ, ಅವಳೇನು ಉದ್ಧಾರ ಆಗಲ್ಲ. ಅಷ್ಟೇ, ಹಿಂಗೆ ಅಂದ್ಕೊಂಡು ಸುಮ್ಮನಾಗಿ ಬಿಡಬೇಕು. ನೋಡೋದಲ್ಲ ವೀಕ್ಷಕರೇ, ಇವಾಗ ಯಾವ ರೀತಿ ನನಗೆ ಅನ್ನಿಸ್ಬಿಟ್ಟೈತೆ ಅಂತಂದರೆ, ನನಗೆ ಬೇಕ್ರಿ ಕ್ಲೋಸ್ ಮಾಡೋಣ ಅಂತ ಅನ್ನಿಸ್ತೈತೆ. ಯಾಕಂದರೆ ವ್ಯಾಪಾರ ಆಗಲ್ಲ. ಅಲ್ಲಿ ನೋಡಿದ್ರೆ ಬೇಕ್ರಿಗೆ ಜ್ಯೂಸ್ ಸೆಂಟ್ರಿಗೆ ಹೋಗ್ತಾರೆ, ಜ್ಯೂಸ್ ಕುಡಿಯೋಕೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದವರು ಎಲ್ಲ ಬೇಕ್ರಿಲೆಲ್ಲ ಅಲ್ಲೇ ಹೋಗ್ತಾರೆ. ಎಷ್ಟೇನು ಬೆಳಗ್ಗೆಯಿಂದ ಕೂತ್ಕೊಂಡ್ರು ವ್ಯಾಪಾರ ಆಗಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಏನೋ ಆದರೆ ಸ್ವಲ್ಪ ಒಂದು 200-300 ಆಗ್ತೈತೆ, ಒಂದು 500 ಆಗುತ್ತೆ. 500 ಆದರೆ ನಮಗೇನೇನು ಲಾಭ ಅನ್ನೋದು ಬರೋಲ್ಲ, 100 ರೂಪಾಯಿ ಲಾಭ ಅನ್ನೋದು ಬರುತ್ತೆ ಅಷ್ಟೇ. ಏನಿದ್ರು ಒಂದು 5,000 ವ್ಯಾಪಾರ ಆಗಬೇಕು. 5,000 ವ್ಯಾಪಾರ ಆದರೆ 1,000-2,000 ಲಾಭನಾದ್ರೂ ನೋಡ್ಬೋದು. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಏನು ಮಾಡಬೇಕು ಏನೋ, ಕ್ಲೋಸ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ.
ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.